ನಮಸ್ಕಾರ ವೀಕ್ಷಕರೇ, ಎನಪೋಯ ಆಸ್ಪತ್ರೆ ಅರ್ಪಿಸುವಂತಹ ಎನ್ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ವೀಕ್ಷಕರೇ, ನಮ್ಮೊಂದಿಗೆ ಇವತ್ತು ವಿಶೇಷವಾಗಿ ಗರ್ಭಿಣಿ ಮತ್ತು ಸ್ತ್ರೀರೋಗ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಸ್ಮಿತಾ ಇವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಸಾಮಾನ್ಯವಾಗಿ ಮಹಿಳೆಯರ ಜೀವನದಲ್ಲಿ ಮದುವೆ ಆದ ಮೇಲೆ ಪ್ರಮುಖವಾದಂತಹ ಘಟ್ಟ ಅಂದರೆ ಅದು ಗರ್ಭಾವಸ್ಥೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಅನೇಕ ಸಮಸ್ಯೆಗಳು ಕಂಡು ಬರ್ತವೆ. ಸಮಸ್ಯೆಗಳಂದರೆ ಅವರಿಗೆ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಅಥವಾ ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಅಥವಾ ಅವರಿಗೆ ತುಂಬ ಕೇರಿಂಗ್ ತಗೊಳ್ಬೇಕಾಗ್ತದೆ. ಅದೇ ಯಾವ ಥರದ ಕೇರಿಂಗ್ ತಗೋಬೇಕು, ಅವರಿಗೆ ಕಂಡು ಬರುವಂತಹ ಸಮಸ್ಯೆಗಳೇನು, ಸಮಸ್ಯೆಗಳು ಕಂಡು ಬಂದಾಗ ಅವರು ಯಾವ ಥರ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಬೇಕು, ಅಂದರೆ ಡಾಕ್ಟರ್ನ ಹೇಗೆ ಸಂಪರ್ಕಿಸಬೇಕು, ಎಲ್ಲವನ್ನು ತಿಳಿಸ್ಕೊಡ್ತಾರೆ ನಮ್ಮ ಡಾಕ್ಟರ್ ಆದಂತಹ ಡಾಕ್ಟರ್ ಸ್ಮಿತಾ ಇವರು. ಡಾಕ್ಟರ್, ಈಗ ಮೊದಲನೇದಾಗಿ ಗರ್ಭಿಣಿಯರ ಆರೈಕೆ ಹೇಗೆ ಅಂತ? ಅದನ್ನು ನಾವು ಆಂಟಿನೇಟಲ್ ಕೇರ್ ಅಥವಾ ಗರ್ಭಿಣಿಯರ ಆರೈಕೆ ಅಂತ ಏನು ಹೇಳ್ತೇವೆ, ಅವರು ಗರ್ಭ ಧರಿಸಿದ ತಕ್ಷಣ, ಅಂದರೆ ನಮಗೆ ಗೊತ್ತಾದ ತಕ್ಷಣ ಮೂತ್ರ ಟೆಸ್ಟಲ್ಲಿ ಗರ್ಭಿಣಿ ಇದ್ದಾರೆ ಅಂತ ತಿಳಿದು ಬಂದಾಗ ಅದು ಫಸ್ಟ್ ಪರೀಕ್ಷೆ ಆಗುತ್ತೆ. ಆಗ ನಾವು ಅವರನ್ನು ತಲೆಯಿಂದ ಕಾಲ್ವರೆಗೂ ಸುದೀರ್ಘವಾಗಿ ಪರೀಕ್ಷೆ ಮಾಡಿ ಅವರಲ್ಲಿ ರಕ್ತಹೀನತೆ ಏನಾದರೂ ಇದೆಯಾ, ಅಥವಾ ಈ ಗರ್ಭವನ್ನು ಅವರು ಮುಂದುವರಿಸಲಿಕ್ಕೆ ಅವರು ಸಶಕ್ತರಾಗಿದ್ದಾರಾ ಅನ್ನೋದನ್ನು ನೋಡೋದು ಮೇನ್. ಅದಲ್ಲದೆ ಅವರ ಪೂರ್ವದ ಹಿಸ್ಟ್ರಿ, ಅಂದರೆ ಏನಾದರೂ ಬೇರೆ ತೊಂದರೆ, ಅಸ್ತಮಾ ಅಥವಾ ಅವರಿಗೆ BP ಜಾಸ್ತಿ ಇದ್ದರೆ, ಅದು ರಕ್ತದೊತ್ತಡ ಅಥವಾ ಮಧುಮೇಹ, ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ ಅಂಥದ್ದೇನಾದರೂ ಇದ್ದರೆ, ರಕ್ತಹೀನತೆ ಇದ್ದರೆ, ಈ ಎಲ್ಲ ತೊಂದರೆ ಇರುವಾಗ ಅವರು ಗರ್ಭ ಧರಿಸಿದ ನಂತರ ಮುಂದೆ ಕೆಲವೊಮ್ಮೆ ತೊಂದರೆಗಳು ಉಂಟಾಗ್ಬೋದು. ಹಾಗಾಗಿ ಅದೆಲ್ಲ ಪರೀಕ್ಷೆ ಮಾಡಿ ಆಮೇಲೆ ಅವರ ರಕ್ತದೊತ್ತಡವನ್ನು ಈಗಿನ ಪರಿಸ್ಥಿತಿಯಲ್ಲಿ ಪರೀಕ್ಷೆ ಮಾಡಿ, ಅದಲ್ಲದೆ ಅವರ ರಕ್ತದೊಳವು ಎಷ್ಟಿದೆ, ಅವರ ರಕ್ತದ ಗುಂಪೇನು, ಮೂತ್ರದಲ್ಲಿ ಏನಾದರೂ ತೊಂದರೆ ಇದೆಯಾ, ಇದಿಷ್ಟು ನಾವು ಮಾಡಿ ಅವರು ಇನ್ನು ಮುಂದೆ ಗರ್ಭ ಮುಂದುವರಿಸಲಿಕ್ಕೆ ತೊಂದರೆ ಇಲ್ಲ ಅಂತ ದಾಖಲೆ ಮಾಡ್ತೇವೆ. ಅದರ ನಂತರ ಪ್ರತಿ ತಿಂಗಳ ಸಾಧಾರಣ 7 ತಿಂಗಳ ತನಕ ಅವರು ಡಾಕ್ಟ್ರ್ ಹತ್ರ ಹೋಗಿ ಕೂಲಂಕಷವಾಗಿ ಪರೀಕ್ಷೆಗಳು, ಕೆಲವೊಮ್ಮೆ ಸ್ಕ್ಯಾನಿಂಗ್ ಪರೀಕ್ಷೆ ಮಾಡ್ತೇವೆ. ಸಾಧಾರಣ ಫಸ್ಟ್ 3 ತಿಂಗಳಲ್ಲಿ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ, 5ನೇ ತಿಂಗಳಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಪರೀಕ್ಷೆ. ಅದರಲ್ಲಿ ಮಗುವಿನಲ್ಲಿ ಏನಾದರೂ ಅಂಗಾಂಗಗಳಲ್ಲಿ ಊನತೆ ಇದ್ದರೆ ಅದನ್ನು ತಿಳಿದುಪಡುವುದು. ಆಮೇಲೆ ಅದರ ನಂತರ ಬೇಕಾದಾಗ ಡಾಕ್ಟ್ರ್ ಸಲಹೆ ಕೊಟ್ಟಾಗ ಸ್ಕ್ಯಾನಿಂಗ್ ಪರೀಕ್ಷೆ, ಕೆಲವು ರಕ್ತ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಸೊ ಇದೆಲ್ಲವನ್ನು ಅದಲ್ಲದೆ ಅವರು ಯಾವ ಥರ ಆಹಾರ ಸೇವಿಸಬಹುದು, ಯಾವ್ಯಾವ ಜಾಗ್ರತೆ ತಗೊಳ್ಬೇಕು, ಯಾವ ಥರದ ಕೆಲಸ ಮಾಡಬಹುದು, ಯಾವುದು ಮಾಡಬಾರ್ದು, ಇದೆಲ್ಲವನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾದ್ದು. ಹಾಗಾಗಿ ಇದೆಲ್ಲ ಸೇರಿ ನಾವು ಆಂಟಿನೇಟಲ್ ಕೇರ್ ಅಂತ ಮಾಡಿ, ಅದರ ಮುಖ್ಯ ಧ್ಯೇಯ ಏನಂದರೆ ತಾಯಿ ಮತ್ತು ಮಗು ಹೆರಿಗೆ ಆಗುವ ಸಂದರ್ಭದಲ್ಲಿ ಇಬ್ಬರು ಸಶಕ್ತರಾಗಿ, ತಾಯಿಯು ಆರೋಗ್ಯವಂತರಾಗಿರಬೇಕು, ಮಗು ಒಳ್ಳೆ ಆರೋಗ್ಯದಲ್ಲಿ ಹುಟ್ಟಬೇಕು ಅನ್ನೋದೇ ಅದರ ಧ್ಯೇಯ. ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಸಾಮಾನ್ಯವಾಗಿ ಪರೀಕ್ಷೆಗೆ ಒಳಪಡೋ ಸಂದರ್ಭದಲ್ಲಿ ಗರ್ಭಾವಸ್ಥೆಯಲ್ಲಿ ಕೆಲವೊಂದು ಮಗುವಿಗೆ ಏನಾದರೂ ಸಮಸ್ಯೆಗಳಿಗೆ ಕಂಡು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಅವಾಗ ಏನು ನೀವು ಅವರಿಗೆ ಏನು ಸಜೆಷನ್ ಮಾಡ್ತೀರಾ? ಏನಾದರೂ ಸಮಸ್ಯೆ ಕಂಡು ಬಂದರೆ? ಹೌದು, ಅದೇ ಯಾವ ಥರದ ಸಮಸ್ಯೆ ಅನ್ನೋದ್ರ ಮೇಲೆ ನಾವು ಮುಂದೆ ಏನು ಮಾಡ್ಬೋದು ಅಂತ ತಿಳಿಸ್ಬೋದು. ಕೆಲವೊಮ್ಮೆ ಸಣ್ಣ ಪುಟ್ಟ ಅಂಗಾಂಗಗಳಲ್ಲಿ ನ್ಯೂನತೆ ಇದ್ದರೆ, ಅದು ಕಂಡು ಬಂದಲ್ಲಿ ಅದರಿಂದ ಜೀವಕ್ಕೆ ಯಾವುದು ಅಪಾಯವಿಲ್ಲದೆ ಹೋದಾಗ ಮುಂದೆ ಹೆರಿಗೆ ಆದ ನಂತರ ಮಗುವಿಗೆ ಬೇಕಾದ ಯಾವ ಡಾಕ್ಟರ್ ಸಲಹೆ ಪಡ್ಕೊಳ್ಬೇಕು, ಯಾವ ಥರದ ತೊಂದರೆ ಬರ್ಬೋದು, ಅಥವಾ ಯಾವ ಟೆಸ್ಟ್ ಮಾಡಿ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅನ್ನೋದನ್ನು ನಾವು ಸಲಹೆ ಕೊಡ್ತೇವೆ. ಯಾವ ಸಂದರ್ಭದಲ್ಲಿ ಮಗುವಿಗೆ ಜೀವಕ್ಕೆ ಅಪಾಯ ಆಗುವಂಥ ಸ್ಥಿತಿ ಇರುತ್ತೋ, ಅದು ಹುಟ್ಟಿದ ನಂತರವೂ ತೀರಾ ಬುದ್ಧಿಮಾಂದ್ಯತೆಯಿಂದ ಒಳಗಾಗಿ ಕೈಕಾಲು ಸರಿ ಆ ಥರ ಇದ್ದಲ್ಲಿ ಖಂಡಿತವಾಗೂ ಈ ಗರ್ಭವನ್ನು ಮುಂದುವರಿಸೋದು ಸರಿ ಅಲ್ಲದಿರ್ಬೋದು ಅಂತ ಸಲಹೆ ನೀಡಿ ಅದಕ್ಕೆ ಗರ್ಭಪಾತ ಮಾಡಿಸ್ಬೇಕಾಗೂ ಬರ್ಬೋದು. ಈ ಸಂದರ್ಭದಲ್ಲಿ ಅವರಿಗೆ ನಾವು ಹೇಳ್ತೇವೆ ಯಾವ್ಯಾವ ಥರ ತೊಂದರೆ ಬರುತ್ತೆ. ಯಾಕಂದರೆ ಒಂದೇ ಸಲ ಗರ್ಭಪಾತ ಮಾಡಿಸಬೇಕು, ಈ ಮಗುವಿನಲ್ಲಿ ಅಂಗಾಂಗ ವಿಕಲತೆ ಬರುತ್ತೆ ಅಂತ ಹೇಳಿದ ತಕ್ಷಣ ಅವರಿಗೂ ಅದನ್ನು ಅರಗಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಯಾವ್ಯಾವ ಥರ ತೊಂದರೆ ಬರ್ಬೋದು ಮಗುವಿಗೆ ಅದನ್ನು ಎಲ್ಲ ಡೀಟೇಲ್ ಆಗಿ ತಿಳಿಸಿ ಮತ್ತೆ ಅವರಿಗೆ ನಿರ್ಧಾರ ಅವ್ರಿಗೆ ಬಿಡ್ತೀವಿ ನಾವು. ಅದಿವಾಗ ಮಗುವಿನ ಆರೋಗ್ಯದ ಬಗ್ಗೆ ಮೊದಲೇ ತಿಳ್ಕೊಳ್ತೀರ ನೀವು? ಅಂದರೆ 3 ಮಂತ್ ಆದಾಗಲೇ ಗೊತ್ತಾಗುತ್ತೆ? 3ನೇ ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ. ಕೆಲವೊಂದು ಅಂಶಗಳು ಆ ಟೈಮಲ್ಲಿ ತಿಳಿಯಪಡಲ್ಲ. 5ನೇ ತಿಂಗಳ ಸ್ಕ್ಯಾನ್ನಲ್ಲಿ ನಮಗೆ ಹೆಚ್ಚಿನದೆಲ್ಲ ಗೊತ್ತಾಗುತ್ತೆ. ಮತ್ತು ಎಷ್ಟೇ ಅಂದರೂ ಅಲ್ಟ್ರಾಸೌಂಡ್ ಒಂದು ಮೆಷಿನ್, ಎಲ್ಲವನ್ನು 100% ಯಾವುದೇ ತೊಂದರೆ ಇದೆ ಅದನ್ನು ಕಂಡುಹಿಡಿಯುತ್ತೆ ಅಂತ
ಗ್ಯಾರಂಟಿ ಕೊಡಲಿಕ್ಕೂ ಆಗಲ್ಲ, ಅಥವಾ ಕೆಲವೊಮ್ಮೆ ನಮಗೂ ಅದು ತಿಳಿದು ಬರಲ್ಲ. ಅಂಥ ಸಂದರ್ಭದಲ್ಲಿ ಆಮೇಲೆ ನಮಗೆ ಮಗುವಿನಲ್ಲಿ ಈ ಥರ ತೊಂದರೆ ಇದೆ ಅಂತ ತಿಳಿದು ಬಂದದ್ದು ಇದೆ. ಆದರೆ ಯಾವಾಗ ಮಗುವಿನ ಜೀವಕ್ಕೆ ಅಪಾಯ ಆಗುವಂಥ ಸ್ಥಿತಿ ಇರುತ್ತೋ ಅವಾಗ ಅವರಿಗೆ ತಿಳಿಸಲೇಬೇಕಾದ್ದು. ಓಕೆ ವೀಕ್ಷಕರೇ, ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ಇನ್ನಷ್ಟು ಮಾತುಕತೆ ಮುಂದುವರ್ಸೋಣ. ಆದರೆ ಅದಕ್ಕೂ ಮುನ್ನ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಎನಪೋಯ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಆವಾಗಲೇ ಹೇಳ್ತಾ ಇದ್ರಿ, ಅದೇ ಇವಾಗ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಏನಾದರೂ ಮಗುವಿಗೆ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಆ ಮಗುವನ್ನ ಏನು ಮಾಡಬೇಕು, ಅಂದರೆ ಅವರು ಗರ್ಭಪಾತ ಮಾಡ್ಕೋಬೇಕಾ ಅಥವಾ ಮಾಡಬಾರ್ದಾ, ಅಂದರೆ ಏನು ನಿಮ್ಮ ಸಜೆಷನ್ ಅಂತ ಅದೇ ಹೇಳಿ. ಏನು ಅಂದರೆ ಒಂದು ವೇಳೆ ಗರ್ಭಾವಸ್ಥೆಯಲ್ಲಿ ಅಂದರೆ 3 ಮಂತ್ ಆದಮೇಲೆ 5 ಮಂತ್ ಆದಮೇಲೆ ಸಮಸ್ಯೆ ಕಂಡು ಬರೋದಿಲ್ವಾ ಗರ್ಭಪಾತಕ್ಕೆ ಏನು ಅಂತ? ಹೌದು, 5 ಮಂತ್ಸ್ ಆದ ನಂತರ ಏನಾದರೂ ತಾಯಿಯ ಜೀವಕ್ಕೆ ಅಪಾಯ ಇದ್ದಲ್ಲಿ ಮಾತ್ರ ನಾವು ಗರ್ಭಪಾತ ಮುಂದುವರಿಸ್ಬೋದು. ನಮ್ಮ ಭಾರತ ದೇಶದ MTP ಲಾ ಪ್ರಕಾರ 20ನೇ ವಾರದ ನಂತರ, ಗರ್ಭಿಣಿಯಲ್ಲಿ 20ನೇ ವಾರದ ನಂತರ ತಾಯಿಯ ಜೀವಕ್ಕೆ ಅಪಾಯ ಉಂಟಾದರೆ ಮಾತ್ರ ನಾವು ಗರ್ಭಪಾತ ಮಾಡಿಸ್ಬೋದು. ಅದಕ್ಕೆ ಸಾಮಾನ್ಯವಾಗಿ ನಾವು ಸಲಹೆ ಕೊಡ್ತೇವೆ 18ರಿಂದ 20ನೇ ವಾರದೊಳಗೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ. ಹೆಚ್ಚಿನವರು ತಿಳುವಳಿಕೆ ಇಲ್ಲದೆ ಅಥವಾ ಇನ್ಯಾರೋ ಹೇಳಿರ್ತಾರೆ, ಕೆಲವು ಮೂಢನಂಬಿಕೆಗಳಿಂದ ಸ್ಕ್ಯಾನಿಂಗ್ ಮಾಡೋದ್ರಿಂದನೇ ಮಗುವಿನಲ್ಲಿ ಅಂಗವಿಕಲತೆ ಬರ್ಬೋದು ಅಂಥ ಸಂದರ್ಭದಲ್ಲಿ ಮಾಡಿಸದೆ ಮತ್ತೆ ಮಗುವಿನಲ್ಲಿ ತುಂಬ ದೊಡ್ಡ ನ್ಯೂನತೆ ಕಂಡು ಬಂದದ್ದು ಉಂಟು. ಆ ಟೈಮಲ್ಲಿ ನಮ್ಗೆ ಏನೂ ಮಾಡಲಿಕ್ಕಾಗಲ್ಲ. ಪೂರ್ತಿ 9 ತಿಂಗಳು ತುಂಬಿದ ನಂತರವೇ ಹೆರಿಗೆ ಮಾಡಿಸ್ಬೇಕಾಗುತ್ತೆ. ಡಾಕ್ಟರ್, ಇದು ಆ್ಯಂಟಿನೆಟಲ್ ಕೇರ್ ಅಂದರೆ ಏನು, ಅದರ ಉಪಯೋಗ ಏನು ಅಂತ? ನಾನು ಮೊದಲೇ ಹೇಳಿದಂತೆ ಆ್ಯಂಟಿನೇಟಲ್ ಕೇರ್ ಅಂದರೆ ಪೂರ್ತಿ ತಲೆಯಿಂದ ಕಾಲ್ವರೆಗೆ ಸುದೀರ್ಘವಾಗಿ ತಾಯಿಯಲ್ಲಿ ಪರೀಕ್ಷೆ ಮಾಡಿ ಅವರಲ್ಲಿ ಯಾವುದಾದ್ರೂ ದೋಷವಿದ್ದಲ್ಲಿ, ಅಂದರೆ BP ತೊಂದರೆ ಇದ್ದು, BP ಜಾಸ್ತಿ ಆಗುವಂಥದ್ದಿದ್ದು, ಸಕ್ಕರೆ ಕಾಯಿಲೆ ಇದ್ದರೆ, ರಕ್ತದಳವು ಕಡಿಮೆ ಇದ್ದರೆ ಅದನ್ನು ಫಸ್ಟ್ ಕೇರ್ ತಗೊಂಡಾದಾಗಿಂದನೇ ಅದನ್ನು ಸರಿ ಮಾಡಿ, ಅಥವಾ ಅದರಿಂದಾಗಿ ಮುಂದೆ ಅವರ ಜೀವಕ್ಕೆ ಅಪಾಯ ಆಗದೆ ಇದ್ದಂತೆ ಅಥವಾ ಮಗುವಿನ ಬೆಳವಣಿಗೆಗೂ ತೊಂದರೆ ಆಗದಂತೆ ನೋಡ್ಕೊಳ್ಳೋದೇ ಆ್ಯಂಟಿನೇಟಲ್ ಕೇರ್ ಧ್ಯೇಯ. ಹಾಗಾಗಿ ಬೇಕಾದ ಸಲಹೆಗಳು, ಬೇಕಾದ ಮಾತ್ರೆ, ಔಷಧಿ ಅಥವಾ ಅಡ್ಮಿಷನ್ ಬೇಕಾದರೆ ಅಡ್ಮಿಷನ್ ಮಾಡಿ ಅದಕ್ಕೆ ಬೇಕಾದ ಕೇರ್ ಏನೇನು ಮಾಡ್ಬೋದು ಅದೆಲ್ಲ ಆ್ಯಂಟಿನೇಟಲ್ ಕೇರಿನ ಧ್ಯೇಯ. ಈ ಪ್ರಸವ ಪೂರ್ವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ? ರಕ್ತ ಪರೀಕ್ಷೆಗಳು, ರಕ್ತದಲ್ಲಿ ಅಳವೆಷ್ಟಿದೆ, ಹಿಮೋಗ್ಲೋಬಿನ್ ಅಂತ ಏನು ಹೇಳ್ತೇವೆ, ಸಾಮಾನ್ಯವಾಗಿ ಎಲ್ಲರಿಗೂ ಅದು ಅರ್ಥ ಆಗುತ್ತೆ. ರಕ್ತದ ಗುಂಪು, ಯಾವ ಸಂದರ್ಭದಲ್ಲಾದರೂ ರಕ್ತಸ್ರಾವ ಆದರೆ, ಅದರಲ್ಲೂ ಹೆರಿಗೆ ಸಂದರ್ಭದಲ್ಲಿ ಕೆಲವೊಂದು ಗರ್ಭಿಣಿಯರಿಗೆ ತುಂಬ ರಕ್ತಸ್ರಾವ ಆಗಿ ರಕ್ತ ಕೊಡಬೇಕಾದ ಪರಿಸ್ಥಿತಿ ಬರ್ಬೋದು. ಅಂಥ ಸಂದರ್ಭದಲ್ಲಿ ನಮಗೆ ಅವರ ರಕ್ತದ ಗುಂಪು ಗೊತ್ತಿದ್ದರೆ ನಾವು ರಕ್ತವನ್ನು ಅರೇಂಜ್ ಮಾಡಲಿಕ್ಕೆ ಭಾಳ ಸುಲಭ ಆಗುತ್ತೆ. ಅಟ್ಲೀಸ್ಟ್ ಗೊತ್ತಿರುತ್ತೆ ಯಾವ ಗ್ರೂಪ್, ಅದು ಅಪರೂಪದ ಗ್ರೂಪ್ ಆದರೆ ತುಂಬ ಮುಂಜಾಗ್ರತೆ ವಹಿಸಬೇಕಾಗತ್ತೆ. ಅದಲ್ಲದೆ ಕೆಲವೊಮ್ಮೆ RH ನೆಗೆಟಿವ್ ಗ್ರೂಪ್ ಅಂತ ಏನು ಹೇಳ್ತೀವಿ, ತಾಯಿದು ರಕ್ತದ ಗ್ರೂಪ್ ನೆಗೆಟಿವ್ ಆಗಿದ್ದಲ್ಲಿ, ತಂದೆಯದು ಪಾಸಿಟಿವ್ ಗ್ರೂಪ್ ಆಗಿದ್ದಲ್ಲಿ ಮಗುವಿನಲ್ಲಿ ಸಹ ನೆಗೆಟಿವ್ ಗ್ರೂಪ್ ಬರುವ ಚಾನ್ಸಸ್ ಇರುತ್ತೆ. 50-50 ಪಾಸಿಟಿವ್ ಬರ್ಬೋದು, ನೆಗೆಟಿವ್. ಅಂಥ ಸಂದರ್ಭದಲ್ಲೂ ಕೆಲವೊಂದು ಇಂಜೆಕ್ಷನ್ ಕೊಟ್ಟು ಮುಂದೆ ಹುಟ್ಟುವ ಮಕ್ಕಳಿಗೆ ತೊಂದರೆ ಆಗದಂತೆಯೂ ಜಾಗ್ರತೆ ವಹಿಸ್ಬೋದು. ಅದಲ್ಲದೆ BP ಟೆಸ್ಟ್ ಮಾಡ್ತಾ ಇರ್ತೇವೆ. ತೂಕದ ಬಗ್ಗೆ ನಾನೊಂದು ಮಾತು ಹೇಳಬೇಕು. ಪ್ರತಿ ಆ್ಯಂಟಿನೇಟಲ್ ಕೇರ್ ವಿಸಿಟ್ ಅಥವಾ ಪ್ರತಿ ಸಲ ಅವರು ತಿಂಗಳ ನಮ್ಮ ಹತ್ರ ಬರುವಾಗ ತೂಕವನ್ನು ನಾವು ರೆಕಾರ್ಡ್ ಮಾಡ್ತೇವೆ. ತೂಕ ಕರೆಕ್ಟಾಗಿ ಜಾಸ್ತಿ ಆಗ್ತಾ ಇದೆ, ಸಾಧಾರಣ 9 ತಿಂಗಳಲ್ಲಿ 10ರಿಂದ 12 kg ತೂಕ ಅವರು ಜಾಸ್ತಿ ಆದರೆ ಅದು ನಾರ್ಮಲ್ ಅಂತ ನಾವು ಹೇಳ್ತೇವೆ. ಅಕಸ್ಮಾತ್ ಅಷ್ಟು ತೂಕ ಜಾಸ್ತಿ ಆಗದಿದ್ದಲ್ಲಿ, ಅಂದರೆ ಮಗುವಿಗೂ ಬೆಳವಣಿಗೆಗೆ ತೊಂದರೆ ಆಗುವ ಚಾನ್ಸಸ್ ಇದೆ. ಯಾಕೆ ತೂಕ ಜಾಸ್ತಿ ಆಗ್ತಾ ಇಲ್ಲ ಅಂತಲೂ ನಾವು ಕಂಡುಹಿಡಿಬೇಕು. ಹಾಗೆ ತೂಕ ಜಾಸ್ತಿ ಆಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲೂ ಅವರಿಗೆ BP ಮುಂದೆ 5-6ನೇ ತಿಂಗಳ ನಂತರ BP ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಡಯಾಬಿಟಿಸ್ ಇಲ್ಲದ ಪೇಷಂಟ್ಸಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಂತ ಏನು ಹೇಳ್ತಾರೆ, ಗರ್ಭಕ್ಕೆ ಸಂಬಂಧಪಟ್ಟಂಥ ಡಯಾಬಿಟಿಸ್ ಬರುವ ಚಾನ್ಸಸ್ ಇರುತ್ತೆ. ಸೊ ಈ ಜಾಗ್ರತೆಯನ್ನು ನಾವು ವಹಿಸಿ ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನು ಮಾಡ್ಬೋದು. ಡಾಕ್ಟರ್, ಇವಾಗ ಕೆಲವೊಂದು ಮಹಿಳೆಯರಲ್ಲಿ ನಾನು ಸಾಮಾನ್ಯವಾಗಿ ನೋಡಿರುವಂಥದ್ದು, ಅವರ ಕೈಕಾಲೆಲ್ಲ ಊದ್ಕೊಂಡಿರುವಾಗೆ ಕಂಡು ಬರುತ್ತೆ. ಅದು ಯಾಕೆ ಅಂತ? ಗರ್ಭಿಣಿ ಅವಸ್ಥೆಯಲ್ಲಿ ದೇಹದಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇರುತ್ತೆ. ಮೇಯ್ನ್ ಮಗುವಿನ ಬೆಳವಣಿಗೆಗೆ ಬೇಕಾದ ಅವಶ್ಯಕತೆಗಳು ಮತ್ತು ಹೆರಿಗೆ ಸಂದರ್ಭದಲ್ಲಿ ನಮ್ಮ ರಕ್ತದ ಒತ್ತಡ ಇರ್ಬೋದು ಅಥವಾ ರಕ್ತದ ಅಂಶ ಇರ್ಬೋದು, ಬದಲಾವಣೆ ತುಂಬ ಆಗುತ್ತೆ. ಹಾಗಾಗಿ
8-9 ತಿಂಗಳಲ್ಲೂ ದೇಹದಲ್ಲಿ ರಕ್ತದ ವಾಲ್ಯೂಮ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಕೆಲವೊಮ್ಮೆ ನೀರಿನಂಶನೂ ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಡಿಬೇಕಾದ್ರೆ ಹೆಚ್ಚಾಗಿ ನೀವು ಕೇಳಿದರೆ ಅಥವಾ ನಿಮ್ಮ ಮನೆಯವರಲ್ಲಿ ಕೇಳಿದರೆ, ಮಲ್ಕೊಂಡು ರಾತ್ರಿ ಬೆಳಿಗ್ಗೆ ಏಳಬೇಕಾದ್ರೆ ಸಾಧಾರಣ ಊತ ಎಲ್ಲ ಕಡಿಮೆ ಆಗಿರುತ್ತೆ. ಅವರು ದಿನ ಇಡೀ ದಿನ ಹೋಗ್ತಾ ಸಂಜೆ ಆಗಬೇಕಾದ್ರೆ ಕಾಲೆಲ್ಲ ಊತ ಬರುತ್ತೆ. ಅದು ಗರ್ಭಕೋಶ ಕೆಳಗಡೆಯ ರಕ್ತನಾಳದ ಮೇಲೆ ಒತ್ತುವಾಗ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗಿ ನೀರಿನಂಶ ಜಾಸ್ತಿ ಆಗುವಂಥದ್ದು. ಹೌದು. ಆದರೆ ಅದರಲ್ಲಿ ಇನ್ನೂ ಒಂದು ಅಂಶ ತಿಳ್ಕೊಳ್ಬೇಕು. ಯಾವಾಗ ತುಂಬ ಮುಖದಲ್ಲಿ ಬಾವು, ಕಾಲಲ್ಲಿ ಬಾವು ಎಲ್ಲ ಬಂದಿರುತ್ತೋ ಅದು ನಾರ್ಮಲ್ ಆಗಿ ಇರಲಿಕ್ಕಿಲ್ಲ. ಅದರಿಂದ ಏನೋ ತೊಂದರೆ ಇರ್ಬೋದು. ಹೆಚ್ಚಿನ ಅಂಶ BP ಜಾಸ್ತಿ ಆಗಿರುವಂಥದ್ದು ಇರ್ಬೋದು, ಇಲ್ಲ ರಕ್ತದಳವು ಕಡಿಮೆ ಇರ್ಬೋದು, ಆಹಾರದ ನ್ಯೂನ್ಯತೆಯಿಂದನೂ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಏನು ಹೇಳ್ತೀವಿ ಅದು ಇರ್ಬೋದು. ಹಾಗಾಗಿ ಅದನ್ನು ಗಮನ ಕೊಡಲೇಬೇಕಾಗುತ್ತೆ. ಗರ್ಭಾವಸ್ಥೆಯಲ್ಲಿ ಏನು ನಾವು ಸಸ್ಯಾಹಾರಿಯನ್ನು ಹೆಚ್ಚಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ, ಹೌದಾ? ಸಸ್ಯಾಹಾರನೂ ಒಳ್ಳೆಯದು, ಮಾಂಸಾಹಾರನೂ ಒಳ್ಳೆಯದು. ಯಾವುದೇ ಆದರೂ ಹಿತಮಿತವಾಗಿ ಬಳಸೋದ್ರಿಂದ ತೀರಾ ಖಾರ, ತೀರಾ ಎಣ್ಣೆ ಪದಾರ್ಥ ಅಥವಾ ತುಂಬ ಕೊಬ್ಬಿನಂಶ ಅಂಥದ್ದು ಯಾವುದು ಉಪಯೋಗಿಸ್ಬಾರ್ದು. ಆದರೆ ಇದೇ ಪದಾರ್ಥ ತಿನ್ನಲೇಬಾರ್ದು, ಅದೇ ಪದಾರ್ಥ ತಿನ್ನಬಾರ್ದು ಅಂತ ಒಂದು ಕಠಿಣವಾದ ಯಾವುದು ರೂಲ್ಸ್ ನಾವು ಗರ್ಭಿಣಿಯರಲ್ಲಿ ಮಾಡೋದಿಲ್ಲ. ಆದರೆ ಎಲ್ಲವೂ ಹಿತಮಿತದಲ್ಲೇ ಇದ್ದರೆ ಒಳ್ಳೆಯದು. ಓಕೆ ಡಾಕ್ಟರ್, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು? ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅನ್ನೋದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಹೆಚ್ಚಿನ ಪೇಷಂಟ್ಸಿಗೆ, ನಿಮ್ಮಲ್ಲಿ ಇಂಥ ಲಕ್ಷಣಗಳಿದ್ದರೆ ಇದು ತೊಂದರೆ ಕೊಡ್ಬೋದು ಅಂತ. ಫಸ್ಟ್ ಗರ್ಭಿಣಿ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕಾದ್ರೆ ನಾನು ಹೇಳಿದಾಗೆ ಅವರಲ್ಲಿ ಆಸ್ತಮಾ ರೋಗ ಇದೆಯಾ, BP ಕಾಯಿಲೆ ಮುಂಚೆನೇ ಆಲ್ರೆಡಿ BP ಮಾತ್ರೆ ತಗೊಳ್ತಾ ಇದ್ದಾರೆ, ಅಥವಾ ಡಯಾಬಿಟಿಸ್ ಮಾತ್ರೆ ತಗೊಳ್ತಾ ಇದ್ದಾರೆ, ಅಥವಾ ಇನ್ನೇನಾದರೂ ಅಂದರೆ ಸ್ಮೃತಿ ಹೋಗುವಂಥದ್ದು ಏನಾದರೂ ರೋಗ ಇದೆಯಾ, ಇವಿಷ್ಟು ನಾವು ತಿಳ್ಕೊಳ್ತೀವಿ. ಇಂಥದ್ದು ಏನಾದರೂ ಇದ್ದರೆ ಅವರಲ್ಲಿ ಗರ್ಭಿಣಿಯರಲ್ಲಿ ಆಗುವ ಬದಲಾವಣೆಗಳಿಂದ ಇನ್ನೂ ತೊಂದರೆ ಉಂಟಾಗಬಹುದು. ಅದಲ್ಲದೆ ಅವಳಿ ಜವಳಿ ಇಲ್ಲ ತ್ರಿವಳಿ, ಒಂದು ಮಗು ಅಲ್ಲ 2 ಅಥವಾ 3 ಗರ್ಭ ಧರಿಸಿದ್ರೆ ಅಂಥ ಸಂದರ್ಭದಲ್ಲೂ. ಓಕೆ ಡಾಕ್ಟರ್, ಇದರ ಬಗ್ಗೆ ತಿಳ್ಕೊಳ್ಳುವ. ಆದರೆ ಅದಕ್ಕೂ ಮುನ್ನ ಏನೊಬ್ಬ ಆಸ್ಪತ್ರೆ ಅರ್ಪಿಸುವಂತಹ ಏನಾರೋಗ್ಯ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಏನೊಪ್ಪಯ್ಯ ಆಸ್ಪತ್ರೆ ಅರ್ಪಿಸುವಂತಹ ಏನಾರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಹೈ ರಿಸ್ಕಿ ಪ್ರೆಗ್ನೆನ್ಸಿ ಅಂದರೆ ಏನು, ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರಿ. ಏನು ಈ ಹೈ ರಿಸ್ಕಿ ಪ್ರೆಗ್ನೆನ್ಸಿ ಅಂದರೆ? ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಗರ್ಭ ಧರಿಸುವಾಗಲೇ ತಾಯಿಗಲ್ಲಿ ರಕ್ತದೊತ್ತಡ ಜಾಸ್ತಿ ಇದ್ದರೆ, ಇಲ್ಲ ಡಯಾಬಿಟಿಸ್ ಮಧುಮೇಹ ರೋಗ ಇದ್ದರೆ, ಆಸ್ತಮಾ ಅದರಿಂದ ಬಳಲ್ತಾ ಇದ್ದರೆ, ಇಲ್ಲ ರಕ್ತದ ಅಂಶ ಕಡಿಮೆ ಇದ್ದು ಹಿಮೋಗ್ಲೋಬಿನ್ ಕಡಿಮೆ ಇದ್ದು ಎನಿಮಿಕ್ ಅಂತ ನಾವೇನು ಹೇಳ್ತೀವಿ ಹಾಗಿದ್ದರೆ, ಅಥವಾ ಇವೆಲ್ಲವೂ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ನಾವಂದರೆ ಇದಕ್ಕೆ ಜಾಸ್ತಿ ಇನ್ನೂ ಆರೈಕೆ ಬೇಕಾಗ್ತದೆ ಇಂಥ ಗರ್ಭಿಣಿಯರಲ್ಲಿ. ಅದಲ್ಲದೆ ಅವಳಿ ಜವಳಿ ಗರ್ಭ ಧರಿಸಿದಾಗ, ಇಲ್ಲ ತ್ರಿವಳಿ ಗರ್ಭ ಧರಿಸಿದಾಗ, ಇಲ್ಲ ಗರ್ಭಿಣಿ ಸಾಕ್ತಾ ಇದ್ದ ಹಾಗೆ 5ನೇ 6ನೇ ತಿಂಗಳಲ್ಲಿ ರಕ್ತದೊತ್ತಡ ಜಾಸ್ತಿ ಆಗಬೇಕಾದ್ರೆ, ಇಲ್ಲ ಗರ್ಭಿಣಿಯಿಂದಾಗಿ ಬರುವಂಥ ಮಧುಮೇಹ ರೋಗ ಜೆಸ್ಟೇಷನಲ್ ಡಯಾಬಿಟಿಸ್, ಇವೆಲ್ಲ ರೋಗಗಳಿದ್ದರೆ ಅದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇವರಲ್ಲಿ ನಾವು ನಾರ್ಮಲ್ ಆಗಿ ಗರ್ಭಿಣಿಯರಿಗೆ ಕೊಡುವ ಆರೈಕೆಗಿಂತ ಇನ್ನೂ ಜಾಗ್ರತೆ ವಹಿಸಬೇಕಾಗುತ್ತೆ. ಹೌದು, ಯಾಕಂದರೆ ಇಡೀ ಗರ್ಭಿಣಿ ಅವಸ್ಥೆಯಲ್ಲಿ ನಾವು ಯಾಕೆ ಇಷ್ಟೆಲ್ಲ ಜಾಗ್ರತೆ ಮಾಡ್ತೇವೆ ಅಂತಂದರೆ, ಡೆಲಿವರಿ ಆಗುವ ಸಮಯದಲ್ಲಿ ಅಂದರೆ ಪ್ರಸವ ಸಮಯದಲ್ಲಿ ತುಂಬ ತೊಂದರೆಗಳು ಕಂಡು ಬರ್ತವೆ. ಹೆಚ್ಚಾಗಿ ರಕ್ತಸ್ರಾವ ಯಾವ ಪೇಷಂಟಲ್ಲಿ ಹೇಗೆ ಆಗುತ್ತೆ ಅಥವಾ ಎಷ್ಟು ಆಗುತ್ತೆ, ಅದನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯತೆ ಉಂಟಾ ಇಲ್ವಾ ಅನ್ನೋದನ್ನು ನಾವು ಮುಂಚಿತವಾಗಿ ಹೇಳೋದು ಬಹಳ ಕಷ್ಟ. ಕೆಲವೊಂದರಲ್ಲಿ ಇಂಥ ಗರ್ಭಿಣಿಯರಲ್ಲಿ ಆಗ್ಬೋದು ಅಂತ ನಾವು ಮುಂಜಾಗ್ರತೆ ವಹಿಸ್ಬೋದು. ಹಾಗಾಗಿ ಇಂಥ ಪ್ರೆಗ್ನೆನ್ಸಿಯನ್ನು ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇಬ್ಬರಿಗೂ, ತಾಯಿಗೂ ಮಗುವಿಗೂ ಇಬ್ಬರಿಗೂ ಸ್ವಲ್ಪ ಜಾಸ್ತಿ ತೊಂದರೆ ಕಂಡು ಬರುವಂಥ ಸ್ಥಿತಿಯು ಹೈ ರಿಸ್ಕ್ ಕಂಡು ಬರ್ತದೆ. ಓಕೆ ಡಾಕ್ಟರ್, ಗರ್ಭಿಣಿಯರಿಗೆ ಹೆಚ್ಚಾಗಿ ಕಾಡುವಂತಹ ತೊಂದರೆ ಏನು? ಗರ್ಭಿಣಿಯರಲ್ಲಿ ಜಾಸ್ತಿಯಾಗಿ ಕಂಡು ಬರುವಂಥದ್ದು ರಕ್ತಹೀನತೆ. ನಮ್ಮ ದೇಶದಲ್ಲಂತೂ ನಾವು ಸಾಧಾರಣ 80% ಅಥವಾ 80% ಹೆಂಗಸರಲ್ಲಿ ಒಂದಲ್ಲ ಒಂದು ಅಂಶದ ರಕ್ತಹೀನತೆ ಕಂಡು ಬರುತ್ತೆ. ಅದಲ್ಲದೆ ಗರ್ಭ ಒಂದು 5-6ನೇ ತಿಂಗಳಲ್ಲಿ ಕಂಡು ಬರುವಂಥದ್ದು BP ಜಾಸ್ತಿ ಆಗೋದು, ರಕ್ತದೊತ್ತಡ ಜಾಸ್ತಿ ಆಗೋದು. ಅದನ್ನು ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಥವಾ ಪ್ರೀ ಎಕ್ಲಾಂಪ್ಸಿಯಾ ಅಂತ ಏನು ಹೇಳ್ತೀವಿ. ಮತ್ತು ಈಗ ಲಾಸ್ಟ್ ಒಂದು 5-6 ವರ್ಷದಲ್ಲಿ ಗರ್ಭಾವಸ್ಥೆಯಲ್ಲಿ
ಮಧುಮೇಹ ರೋಗ ಇನ್ನೂ ಜಾಸ್ತಿ ಗರ್ಭಿಣಿಯರಲ್ಲಿ ಕಂಡು ಬರ್ತಾ ಇದೆ. ಸೊ ಹೆಚ್ಚಾಗಿ ಈ 3 ಕಾಮನ್ ಪ್ರಾಬ್ಲಮ್ಸ್ ನಾವು ಗರ್ಭಿಣಿಯರಲ್ಲಿ ನೋಡ್ಬೋದು. ಅದು ಯಾಕೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಆ ಥರ ಮಧುಮೇಹ ಸಮಸ್ಯೆಗಳು ಕಂಡುಬರೋದು? ಈಗಿನ ಆರೋಗ್ಯ ಪದ್ಧತಿ ಒಂದು ಮುಖ್ಯ ಕಾರಣ. ಯಾಕಂದರೆ ವ್ಯಾಯಾಮ ಕಡಿಮೆ ಇರುವುದು. ಹಳೆಯ ಕಾಲದಲ್ಲಿ ಸಾಧಾರಣವಾಗಿ ಮಹಿಳೆ ಹೌದು ಜಾಸ್ತಿ ಕೆಲಸ ಈಗಲೂ ಕೆಲಸ ಮಾಡ್ತಾರೆ, ಆದ್ರೆ ಮಾಡ್ತಾ ಇರುವ ತರದ ಕೆಲಸ ದೈಹಿಕವಾಗಿ ಸ್ವಲ್ಪ ವ್ಯಾಯಾಮ ಕಡಿಮೆ ಆಗಿರ್ಬೋದು, ಬೇರೆ ತರದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಆರೋಗ್ಯ ಅವರು ತಗೊಳ್ಳುವ ಆಹಾರ ಪದ್ಧತಿಯಿಂದಾಗಿ ಖಂಡಿತವಾಗೂ ಇದಕ್ಕೆ ಪ್ರಭಾವ ಬೀರಿದೆ. ಈ ರಕ್ತಹೀನತೆಯಿಂದ ಆಗುವಂತಹ ತೊಂದರೆಗಳೇನು ಅಥವಾ ಅದನ್ನು ತಡೆಗಟ್ಟುವ ಪರಿಹಾರಗಳೇನು? ರಕ್ತಹೀನತೆಯಾಗಿ ಮುಖ್ಯವಾಗಿ ತಾಯಿಗೆ ದಮ್ ಕಟ್ಟಲಿಕ್ಕೆ ಶುರು ಆಗ್ಬೋದು, ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಸುಸ್ತಾಗ್ತಾ ಹೋಗ್ತದೆ. ಯಾಕಂದರೆ ತಾಯಿಯ ಶರೀರ ತನ್ನದೊಂದೇ ಅಲ್ಲ, ಮಗುವಿಗೂ ಆರೈಕೆ ಮಾಡಬೇಕು, ಮಗುವಿಗೂ ಬೇಕಾದ ಆಹಾರ ಪೂರೈಕೆ ಮಾಡಬೇಕು. ತಾಯಿಯಲ್ಲಿ ರಕ್ತಹೀನತೆ ಇದ್ದರೆ ಮಗು ಏನು ಮಾಡ್ಕೊಳ್ಳುತ್ತೆ, ತನಗೆ ಬೇಕಾದ್ದೆಲ್ಲ ತೊಗೊಂಡ್ಬಿಡುತ್ತೆ. ಹಾಗಾಗಿ ತಾಯಿಯಲ್ಲಿ ಇನ್ನೂ ಅದು ಕ್ಷಯಿಸ್ತಾ ಹೋಗುತ್ತೆ. ಹಾಗಾಗಿ ಮಗುವಿನ ಬೆಳವಣಿಗೆಗೂ ನಿಧಾನವಾಗಿ ಪ್ರಭಾವ ಬೀರುತ್ತೆ. ತಾಯಿಗೂ ಹೆರಿಗೆ ಪೂರ್ವದಲ್ಲಿ ನಾವು ಪ್ರಸವ ಟೈಮಲ್ಲೂ ತೊಂದರೆ ಆಗ್ಬೋದು, ರಕ್ತಸ್ರಾವ ಸ್ವಲ್ಪ ಆದ್ರೂ ತಾಯಿಯ ದೇಹಕ್ಕೆ ತಡ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗಾಗಿ ನಾವು ಇದನ್ನು ಯಾವಾಗ ಕಂಡು ಹಿಡ್ತೇವೆ ಆವಾಗಿಂದನೇ ಅದನ್ನು ಸರಿಪಡಿಸ್ಲಿಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಈ ಗರ್ಭಿಣಿಯರಲ್ಲಿ ಕಂಡುಬರುವಂತಹ ಮಧುಮೇಹ ಅಂದರೆ ಏನು, ಅದರಿಂದ ಆಗುವಂತಹ ಈ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಆ ಸಂದರ್ಭದಲ್ಲಿ ಆಗುವಂತಹ ತೊಂದರೆಗಳೇನು ಅಂತ? ಗರ್ಭಿಣಿ ಅವಸ್ಥೆಯಲ್ಲಿ ಕಂಡುಬರುವ ಮಧುಮೇಹ ಅಂದರೆ ಸಾಮಾನ್ಯವಾಗಿ 5ನೇ ತಿಂಗಳು ಅಥವಾ 6ನೇ ತಿಂಗಳಿಂದ ನಾವು ರಕ್ತ ಟೆಸ್ಟ್ ಒಂದು ಮಾಡ್ತೀವಿ, ಡಿಪ್ಸಿ ಅಂತ ಏನು ಹೇಳ್ತೀವಿ. ಅದರಲ್ಲಿ ಜಾಸ್ತಿ ರಕ್ತದಲ್ಲಿ ಶುಗರ್ ಅಂಶ ಇದೆ ಅಂತ ಗೊತ್ತಾದಾಗ ಅದನ್ನು ನಾವು ಗರ್ಭಿಣಿಯ ಸಂಬಂಧದ ಮಧುಮೇಹ ರೋಗ ಅಂತ ಹೇಳ್ತೇವೆ. ಇದರಿಂದಾಗಿ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ, ಮಗುವಿಗೆ ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ಲದೆ ತಾಯಿಗೂ ಸ್ವಲ್ಪ ತೂಕ ಜಾಸ್ತಿ ಆಗುವುದಲ್ಲದೆ ಹೆರಿಗೆ ಸಂದರ್ಭದಲ್ಲಿ ತುಂಬ ಕಠಿಣಗಳು ಬರ್ಬೋದು. ಅಂದರೆ ಮಗು ತೂಕ ಜಾಸ್ತಿ ಆಗೋದ್ರಿಂದ ಹೆರಿಗೆ ನೋವು ಬರುವುದೇ ಕೆಲವೊಮ್ಮೆ ಕಷ್ಟ ಆಗ್ಬೋದು. ಮತ್ತು ಹೆರಿಗೆ ನೋವು ಬಂದ ನಂತರ ಮಗು ತೂಕ ಜಾಸ್ತಿ ಆದಾಗ ಹೆರಿಗೆಯಲ್ಲಿ ಕಷ್ಟ ಆಗಿ ಕೆಲವೊಮ್ಮೆ ಅರ್ಧಂಬರ್ಧ ತಲೆ ಹೊರಗಡೆ ಬಂದು ಮಗುವಿನ ಬಾಕಿ ಭಾಗಗಳು ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ಬೋದು. ಅದಲ್ಲದೆ ಶುಗರ್ ವ್ಯತ್ಯಾಸ ತುಂಬ ಆಗ್ತಾ ಇದ್ರೆ ಹೊಟ್ಟೆಯೊಳಗೆ ಮಗುವಿಗೆ ಉಸಿರು ಕಟ್ಟಿ ಮಗುವಿನ ಜೀವಕ್ಕೂ ಅಪಾಯ. ಹಾಗಾಗಿ ತುಂಬ ಜಾಗ್ರತೆ ವಹಿಸಿ ಕೆಲವೊಮ್ಮೆ ಅವರಿಗೆ ಮಾತ್ರೆ ಸಾಕಾಗದೆ ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟು ರಕ್ತದ ಶುಗರ್ ಅಂಶ ತುಂಬ ಹೆಚ್ಚು ಏರುಪೇರಾಗದಂತೆ ನೋಡ್ಕೊಳ್ಳೋದು ತುಂಬ ಮುಖ್ಯ. ಇವಾಗ ಮಹಿಳೆಯರು ಅಂದರೆ ಗರ್ಭಾವಸ್ಥೆಯಲ್ಲಿ ಮಗುವಿನ ತೂಕ ಹೆಚ್ಚಾಗಿದ್ದಾಗ ಕೆಲವೊಮ್ಮೆ ನಾವು ನೋಡ್ತೇವೆ ಮಕ್ಕಳು ತುಂಬ ವಿಪರೀತವಾಗಿ ಊದ್ಕೊಂಡಿರ್ತಾರೆ, ಅದು ಏನಕ್ಕೆ ಅಂತ? ಆ ಥರ ನಾವು ಈಗ ಗರ್ಭಿಣಿಯರಿಗೆ ತುಂಬ ಆರೈಕೆ ಮಾಡಬೇಕಾದ್ರೆ ಇಂಥ ಆಹಾರ ತಗೊಳ್ಳಿ ಅಂತ ಆಹಾರ ಅಂತ ಹೇಳ್ತೇವೆ. ಕೊಬ್ಬಿನಾಂಶ ತಾಯಿಯಲ್ಲಿ ಜಾಸ್ತಿ ಆದಾಗ ಮಗುವಿನಲ್ಲೂ ಒಬೇಸಿಟಿ, ಕೊಬ್ಬು ಜಾಸ್ತಿ ಆಗುವಂಥದ್ದು ಸಾಮಾನ್ಯ. ತಾಯಿಯ ಆರೋಗ್ಯ ಅಥವಾ ಆಹಾರ ಪದ್ಧತಿಯಿಂದನೇ ಬಂದಿರಬಹುದು, ಇಲ್ಲ ಅಂದರೆ ಇದು ತಾಯಿಯಲ್ಲಿ ಕಂಡು ಬಂದ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಅಥವಾ ಮಧುಮೇಹ ರೋಗದಿಂದನೂ ಮಗುವಿನಲ್ಲಿ ಕೊಬ್ಬಿನಾಂಶ ಬಂದಿರಬಹುದು. ಸಾಮಾನ್ಯವಾಗಿ ನಮ್ಮ ಪ್ರದೇಶಕ್ಕೆ 2.5 to 3.5 kg ಅಥವಾ 3 kg 800 ಗ್ರಾಮ್ವರೆಗೆ ಸಾಮಾನ್ಯ ಅಂತ ನಾವು ತಗೊಳ್ತೇವೆ. 4 kgಗಿಂತ ಜಾಸ್ತಿ ಮಗು ಹುಟ್ಟಿದಾಗ ಕೆಲವೊಂದು ಮಕ್ಕಳು ಕಂಡಿದ್ದೇನೆ ಆ ಥರ. ಅಂದರೆ ಆ ಮಕ್ಕಳಲ್ಲಿ ಮುಂದಕ್ಕೂ ಡಯಾಬಿಟಿಸ್ ಬರುವ ಚಾನ್ಸಸ್ ಇರುತ್ತೆ. ಅದಲ್ಲದೆ ಬೇರೆ ಥರದ ಕಾಯಿಲೆಗಳು ಜಾಸ್ತಿ ಬರುವಂಥದ್ದು ಕಂಡು ಬಂದಿದೆ. ಹಾಗಾಗಿ ಸಣ್ಣ ಪ್ರಾಯದಿಂದನೇ ಅವರಿಗೆ ತುಂಬ ಜಾಗ್ರತೆ ವಹಿಸಿ ಅವರ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಅಥವಾ ವ್ಯಾಯಾಮ ಜಾಸ್ತಿ ಮಾಡಿಸೋದ್ರಿಂದ ಅವರ ಆರೋಗ್ಯವನ್ನು ಒಳ್ಳೆ ಥರದಲ್ಲಿ ಕಾಪಾಡ್ಬೋದು. ಅಂದರೆ 4 kgಗಿಂತ ಜಾಸ್ತಿ ಅಂದರೆ ಅದು ಜಾಸ್ತಿ ಜಾಗ್ರತೆ ನಮ್ಮ ಪ್ರದೇಶಕ್ಕೆ ಬೇಕಾಗ್ತದೆ. ಓಕೆ ಡಾಕ್ಟರ್, ಇವಾಗ ಗರ್ಭಿಣಿಯರು ಸಾಮಾನ್ಯವಾಗಿ ಯಾವ್ಯಾವ ಥರ ಆಹಾರವನ್ನು ಸೇವಿಸಬೇಕು ಅಥವಾ ಅವರು ಯಾವ ಥರ ಪಥ್ಯವನ್ನು ಮಾಡಬೇಕು ಅಂತ? ಹಾಲು ಭಾಳ ಒಳ್ಳೆಯದು. ದಿನನಿತ್ಯ ಅವರು ಬಳಸುವಂಥ ಆಹಾರದಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಹೇಳೋದಿಲ್ಲ. ಸೊಪ್ಪು ಜಾಸ್ತಿ ಇದ್ದಲ್ಲಿ ಅವರ ಆಹಾರದಲ್ಲಿ ಭಾಳ ಒಳ್ಳೆಯದು. ಯಾಕಂದರೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಅದರಿಂದಾಗಿ ರಕ್ತಹೀನತೆಯನ್ನು ತಡೆಗಟ್ಬೋದು. ಹಾಲು, ಮೊಟ್ಟೆ ಇವೆಲ್ಲ ಅಂದರೆ ಸಾಮಾನ್ಯ ಜನರಿಗೂ ನಾವು ಸಜೆಸ್ಟ್ ಮಾಡ್ಬೋದು. ತುಂಬ ಕಾಸ್ಟ್ಲಿನೂ ಅಲ್ಲ, ದಿನನಿತ್ಯ ಅವ್ರು ಬಳಕೆ ಮಾಡುವಂಥ ಆಹಾರ. ಬೇಳೆ, ಕಾಳು ಮತ್ತು ಮಾಂಸಾಹಾರಿಗಳಾದರೂ ಅದರಲ್ಲಿ ಏನು ನಾನು ಮುಂಚೆ ಹೇಳಿದಾಗೆ ತುಂಬ ಎಣ್ಣೆ, ತುಂಬ ಖಾರ ಅಥವಾ ತುಂಬ ಕೊಬ್ಬು ಇರುವಂಥದ್ದು ಉಪಯೋಗಿಸ್ಬಾರ್ದು.
ಅಥವಾ ಕರ್ದ ತಿಂಡಿಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾಕಂದರೆ ಅದರಿಂದಾಗಿ ಮತ್ತೆ ರಕ್ತದೊತ್ತಡ ಜಾಸ್ತಿ ಆಗ್ಬೋದು, ಮಧುಮೇಹ ರೋಗ ಬರ್ಬೋದು. ಇದೇ ತಿನ್ನಬಾರ್ದು ಅದೇ ತಿನ್ನಬಾರ್ದು ಅಂತ ಏನು ರಿಸ್ಟ್ರಿಕ್ಷನ್ ಅಂತೂ ಗರ್ಭಿಣಿಯರಿಗೆ ಇಲ್ಲ. ಯಾವಾಗಲೂ ಹಿತಮಿತವಾಗಿ ತಿನ್ನೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಅಂದರೆ ಮಗು ಆದಮೇಲೆ ಮೊಲೆ ಹಾಲಿನ ಪ್ರಾಮುಖ್ಯತೆ ಏನು? ಮೊಲೆ ಹಾಲು ನಾವು ನಮ್ಮ ದೇಶದಲ್ಲಿ ಹೇಳ್ತೀವಿ ಅದರಷ್ಟು ಒಳ್ಳೆಯ ಆಹಾರ ಮಗುವಿಗೆ ಇನ್ಯಾವುದೂ ಇಲ್ಲ. ಯಾಕಂದರೆ ಆ ಫಸ್ಟ್ 2-3 ದಿನದಲ್ಲಿ ಬರುವ ಮೊಲೆ ಹಾಲಲ್ಲಿ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಅಂಶಗಳು ಭಾಳ ಒಳ್ಳೆಯದು. ಹಾಗಾಗಿ ಡೆಲಿವರಿ ಆದ ತಕ್ಷಣ, ಹೆರಿಗೆ ಆದ ತಕ್ಷಣ ಆದಷ್ಟು ಬೇಗ 20 ನಿಮಿಷ ಅರ್ಧ ಗಂಟೆ ಒಳಗೆ ತಾಯಿಯ ಮೊಲೆ ಹಾಲು ಕೊಡೋದ್ರಿಂದ ಮಗುವಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತ ನಾವು ಆದಷ್ಟು ಬೇಗ ಮಗುವನ್ನು ತಾಯಿಗೆ ಕೊಟ್ಟು ಬಿಡ್ತೇವೆ. ಮತ್ತು ಬೇರೆ ಯಾವುದೇ ಥರದ ನೀರು ಅಥವಾ ಹಾಲು ಅಥವಾ ಕೆಲವರು ಸಕ್ಕರೆ ಹಾಕ್ತಾರೆ, ಸಕ್ಕರೆ ನೀರು ಅಂಥದ್ದನ್ನು ಯಾವುದನ್ನು ಕೊಡಲೇಬಾರ್ದು ಮಗುವಿಗೆ. ಯಾಕಂದರೆ ಮಗುವಿನ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಅದನ್ನು ಅರಗಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದು ನೀವು ಬೇರೆ ನೀರು ಅಥವಾ ಹಾಲು ಅಥವಾ ಸಕ್ಕರೆ ಕೊಡೋದ್ರಿಂದ ಮಗುವಿಗೆ ತೊಂದರೆ ಮಾಡ್ತಾರೆ ಹೊರತು ಒಳ್ಳೇದಂತೂ ಆಗೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ 1 ವರ್ಷಕ್ಕೆಲ್ಲ ಮೊಲೆ ಹಾಲು ಕೊಡುವಂಥದ್ದನ್ನು ನಿಲ್ಲಿಸಿ ಬಿಡ್ತಾರೆ. ಅಂದರೆ ಬ್ಯೂಟಿ ಹಾಳಾಗುತ್ತೆ ಆ ಥರ ಎಲ್ಲ. ಅದರಿಂದ ಏನಾಗುತ್ತೆ? ಮಕ್ಕಳಿಗೆ ಏನಾದರೂ ಸಮಸ್ಯೆ ಉಂಟಾಗ್ತದಾ? ಅಥವಾ 6 ತಿಂಗಳ ತನಕ ಬರೀ ಮೊಲೆ ಹಾಲೇ ಕೊಡಬೇಕು, ಬೇರೆ ಏನೂ ಮೇಲಾಹಾರ ಕೊಡಬಾರ್ದು. 6 ತಿಂಗಳಿಂದ ಸ್ವಲ್ಪ ಸ್ವಲ್ಪವಾಗಿ ಬೇರೆ ಥರದ ಆಹಾರವನ್ನು ಮಗುವಿಗೆ ಕೊಡಲಿಕ್ಕೆ ಶುರು ಮಾಡಬೇಕು. ಅವರ ಯಾವ್ಯಾವ್ದು ಪಚನೆ ಆಗುತ್ತೆ ನೋಡಿಬಿಟ್ಟು ಕೊಡಲಿಕ್ಕೆ ಶುರು ಮಾಡಬೇಕು. ಆದರೆ ಮೊಲೆ ಹಾಲನ್ನು ಸ್ವಲ್ಪ ಮಟ್ಟಿಗಂತೂ ಕೊಡ್ತಾನೆ ಇರಬೇಕು. ಸಾಮಾನ್ಯವಾಗಿ 1.5 ವರ್ಷದವರೆಗಾದರೂ ಕೊಡ್ಲಿಕ್ಕಾದ್ರೆ, ಅಟ್ಲೀಸ್ಟ್ ರಾತ್ರಿ ಆದರೂ ಮೊಲೆ ಹಾಲು ಕೊಡ್ಲಿಕ್ಕಾದ್ರೆ ಭಾಳ ಒಳ್ಳೆಯದು. ಇದರಿಂದಾಗಿ ಮಗುವಿಗೆ ಒಂದೇ ಅಲ್ಲ, ನನಗೆ ಈ ಸಿಕ್ಕಿ ಸಂದರ್ಭದಲ್ಲಿ ನಾನು ಹೇಳಬೇಕು, ಸ್ತನ ಕ್ಯಾನ್ಸರ್ ಅಂತ ಏನು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನು ಹೇಳ್ತೇವೆ, ಮೊಲೆ ಹಾಲು ಕೊಡೋದ್ರಿಂದ ಅದರ ಚಾನ್ಸಸ್ ಭಾಳ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ನಮ್ಮ ಪೇಷಂಟ್ಸ್ ಯಾರಾದರೂ ಈ ಥರ ಡೌಟ್ ಕೇಳಿದರೆ, ಮೊಲೆ ಹಾಲು ಮಗುವಿಗಂತೂ ತುಂಬಾ ಒಳ್ಳೆಯದು, ತಾಯಿಗೂ ಬ್ಯೂಟಿ ಹಾಳಾಗುತ್ತೆ ಅನ್ನೋ ಒಂದು ಅಂಶವನ್ನು ಸೈಡಲ್ಲಿ ಇಟ್ಟರೆ ಆ್ಯಕ್ಚುಲಿ ಎಲ್ಲ ರೀತಿಯಲ್ಲಿ ತಾಯಿಗೂ ಅಷ್ಟೇ ಒಳ್ಳೆಯದು. ತೂಕ ಇಳಿಸ್ಲಿಕ್ಕೂ ಭಾಳ ಒಳ್ಳೆಯದು ಮೊಲೆ ಹಾಲು ಕೊಡ್ತಾ ಇದ್ದರೆ. ಯಾಕಂದರೆ ಮೊಲೆ ಹಾಲಲ್ಲಿ ಎಲ್ಲ ಅಂಶಗಳು ಹೋಗೋದ್ರಿಂದ ತಾಯಿಗೂ ಅದರಿಂದಾಗಿ ಒಳ್ಳೆಯದೇ ಆಗುತ್ತೆ, ಬಿನ್ನ ಕೆಟ್ಟದಂತೂ ಖಂಡಿತ ಆಗೋದಿಲ್ಲ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ಸ್ಮಿತಾ ಅವರು ಸಾಕಷ್ಟು ಅಂದರೆ ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಯಾವ ಥರ ಸಮಸ್ಯೆಗಳನ್ನು ಎದುರಿಸ್ತಾರೆ, ಆ ಸಮಸ್ಯೆಗಳಿಗೆ ಪರಿಹಾರ ಏನು, ಅಂದರೆ ಯಾವ್ಯಾವ ಆಹಾರ ಕ್ರಮವನ್ನು ವಹಿಸಬೇಕು ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಧನ್ಯವಾದಗಳು. ನಮಸ್ಕಾರ. ಇದು ಈ ಹೊತ್ತಿನ ಎನಪೋಯ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.